ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲಕ್ಕೆ ಸರಿಹೊಂದುವಂತಹ ಒಂದು ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಚಳಿಗಾಲ ಸ್ಟಾರ್ಟ್ ಆದರೆ ಪುಟ್ಟ ಮಕ್ಕಳಿಂದ ವಯಸ್ಸಾಗಿರೋರ ತನಕನೂ ಸಹ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಶೀತ, ಕೆಮ್ಮು, ಕಫ ಸರ್ವೇ ಸಾಮಾನ್ಯ ಆಗಿಬಿಟ್ಟಿರುತ್ತೆ. ಈ ಒಂದು ರೆಸಿಪಿ ಅಮ್ಮನ ಕೈ ರುಚಿ ಅಂತಲೇ ಹೇಳ್ಬೋದು. ನಮ್ಮನೇಲಿ ಚಳಿಗಾಲದಲ್ಲೆಲ್ಲ ಈ ಒಂದು ಪುಡಿನ ಅಮ್ಮ ಮಾಡಿ ಕೊಡ್ತಾಯಿದ್ರು. ಇದನ್ನು ಕಷಾಯದ ಪುಡಿ ಅಂತಲೂ ಹೇಳ್ಬೋದು ಅಥವಾ ಧನಿಯಾ ಕಾಫಿ ಅಂತಲೂ ಸಹ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಧನಿಯಾನ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇರೋವಂಥ ಅಳತೆಗೆ ಸುಮಾರಾಗಿ ಒಂದು 15 ದಿನ ಆಗೋಷ್ಟು ಪುಡಿ ಆಗುತ್ತೆ. ಹಾಗಾಗಿ 1 ಕಪ್ ಆಗುವಷ್ಟು ಧನಿಯಾನ ತಗೊಂಡಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 200 ಗ್ರಾಮ್ ಆಗುವಷ್ಟು ಧನಿಯಾ ತಗೊಂಡಿದ್ದೀನಿ. ಇನ್ನು ಒಂದು 2 ಸ್ಪೂನ್ ಆಗುವಷ್ಟು ಮೆಣಸುಕಾಳು, ಒಂದು ಸ್ವಲ್ಪ ಒಣಶುಂಠಿ, 8ರಿಂದ 9 ಆಗುವಷ್ಟು ಏಲಕ್ಕಿನ ತಗೊಂಡಿದ್ದೀನಿ. ಜೊತೆಗೆ ಸಿಹಿಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲ ಜಾಸ್ತಿ ಹಾಕೋಬಾರ್ದು, ಬೆಲ್ಲ ಸ್ವಲ್ಪನೇ ಹಾಕೋಬೇಕಾಗತ್ತೆ. ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು. ಒಣಶುಂಠಿ ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ, ಅಥವಾ ಮನೇಲಿರುವಂತಹ ಶುಂಠಿನೇ ಒಂದು ವಾರ 15 ದಿನ ನೆನೆಸಿದ್ರೆ ಈ ರೀತಿ ಶುಂಠಿ ರೆಡಿ ಆಗುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು 1 ಕಪ್ ಆಗುವಷ್ಟು ಧನಿಯಾ ಕಾಳನ್ನು ಈ ರೀತಿ ಘಮ ಬರೋವರೆಗೂ ಸಹ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಒಂದು ಪುಡಿ ಹಾಕ್ಕೊಂಡು ಪ್ರತಿನಿತ್ಯ 1 ಗ್ಲಾಸ್ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಲ್ಲದೆ ಚಳಿಗಾಲದಲ್ಲಿ ಆಗುವಂತಹ ಕಫ, ಕೆಮ್ಮು, ಶೀತ ಇದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ಧನಿಯಾ ಕಾಳೆಲ್ಲ ಚೆನ್ನಾಗಿ ಘಮ ಬರೋವರೆಗೂ ಹುರಿದ ಮೇಲೆ 2 ಸ್ಪೂನ್ ಆಗುವಷ್ಟು ಮೆಣಸುಕಾಳು, 8ರಿಂದ 9 ಆಗುವಷ್ಟು ಏಲಕ್ಕಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಣಶುಂಠಿನ ಸ್ವಲ್ಪ ಈ ರೀತಿಯಾಗಿ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿದ್ರೆ ಸರಿಯಾಗಿ ಪೌಡರ್ ಆಗಲ್ಲ ಅಂತ ಸ್ವಲ್ಪ ಇದನ್ನು ಈ ರೀತಿ ಕುಟ್ಟಿ ಸೇರಿಸ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಇದನ್ನು ಹುರಿದ್ರೆ ಸಾಕಾಗುತ್ತೆ. ಒಣಶುಂಠಿ ಮತ್ತು ಮೆಣಸುಕಾಳು ಕಫ ಮತ್ತು ಕೆಮ್ಮು ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಧನಿಯಾ ಕಾಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಅಥವಾ ಸಂಜೆ ಸಮಯದಲ್ಲಿ ಕುಡಿಯೋದ್ರಿಂದ ಪಿತ್ತ ಕಡಿಮೆ ಮಾಡುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಏಲಕ್ಕಿನ ಸೇರಿಸೋದ್ರಿಂದ, ಏಲಕ್ಕಿ ತಿಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಸೊ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರಿದ ಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನೀರೇನು ಹಾಕ್ತೀರಾ ಡ್ರೈ ಪೌಡ್ರಾಗಿ ಮಾಡ್ಕೋಬೇಕು. ಮೊದಲಿಗೆ ಒಂದು ಸ್ವಲ್ಪ ಇದನ್ನು ಆನ್ ಆಫ್ ಮಾಡಿಕೊಂಡು ಒಂದು ಅರ್ಧ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು. ಮೊದಲೇ ಬೆಲ್ಲನ ಸೇರಿಸ್ಬಿಟ್ರೆ ಪುಡಿ ಸರಿಯಾಗಿ ಆಗಲ್ಲ, ಅದಕ್ಕೋಸ್ಕರ ಒಂದು ಸಲ ಸ್ವಲ್ಪ ರುಬ್ಕೊಂಡು ನಂತರ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಸಹ ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನ್ ಪೌಡ್ರಾಗಿ ಮಾಡ್ಕೋಬೇಕು. ಬೆಲ್ಲನ ಈ ರೀತಿ ಸೇರಿಸೋದು ಇಷ್ಟ ಆಗಲ್ಲ ಅಂದರೆ ಹಾಲು ಅಥವಾ ನೀರಲ್ಲಿ ಬೇಯಿಸ್ಕೊಳ್ತೀವಲ್ಲ ಆ ಸಮಯದಲ್ಲೂ ಬೆಲ್ಲನ ಹಾಕೋಬೋದು. ನಾನಿಲ್ಲಿ ಬೆಲ್ಲ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸುಮಾರಾಗಿ ಏನಿಲ್ಲ ಅಂದರೂ 6ರಿಂದ 8 ತಿಂಗಳುಗಳ ಕಾಲ ನೀವು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಡೋದೆಲ್ಲ ಏನಿಲ್ಲ, ಹೊರಗಡೆನೇ ಇಟ್ಟು ಸ್ಟೋರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಂದು ಏರ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಅದರಲ್ಲಿರುವಂತಹ ಘಮ ಇರ್ಬೋದು ಅಥವಾ ಮೆಣಸಿನಕಾಳಿನ ಘಾಟ್ ಇರ್ಬೋದು, ಅದೆಲ್ಲ ಹಾಗೇ ಇರುತ್ತೆ. ಇದನ್ನು ಕಷಾಯದ ಪುಡಿ ಥರನೂ ಮಾಡ್ಕೋಬೋದು ಅಥವಾ ಹಾಲ್ಗೆ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಇದೆಲ್ಲ ಬಂದು ಹಳೆ ಅಡುಗೆನೇ, ಹೊಸ ಅಡುಗೆ ಏನಲ್ಲ ಇದು. ಹಿಂದೆ ಎಲ್ಲ ಚಳಿಗಾಲ ಇರ್ಬೋದು ಅಥವಾ ನಾರ್ಮಲ್ ಡೇಸಲ್ಲೂ ಕೂಡ ಪ್ರತಿನಿತ್ಯ ಇದನ್ನು ಪುಡಿ ಮಾಡಿ ಇಟ್ಕೊಂಡು 1 ಟೈಮ್ ಇದನ್ನು ತಗೊಳ್ತಾಯಿದ್ರು, ಆರೋಗ್ಯಕ್ಕೆ ಒಳ್ಳೇದಂತ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಗೊತ್ತಿರೋರಿಗೆ ಮಾಡೋದು ಹೇಗೆ ಅಂತ ತಿಳಿದಿರಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ನನಗೆ ಸುಮಾರಾಗಿ ಒಂದು 10ರಿಂದ 15 ದಿನ ಈ ಪೌಡರ್ ಬರುತ್ತೆ. ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ತುಂಬ ಜಾಸ್ತಿ ಪೌಡರ್ನ ಮಾಡಿ ಇಟ್ಕೊಂಡಿಲ್ಲ. ಇನ್ನು ಈ ಪುಡಿನ ಬಳಸೋದು ಹೇಗೆ ಅಂದರೆ, 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಮಾಡಿರುವಂತಹ ಧನಿಯಾ ಬೀಜದ ಪುಡಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಏನೂ ಸೇರಿಸಿಲ್ಲ ನಾನು. ಇದನ್ನು ಒಂದು 10 ನಿಮಿಷ ಕುದಿಸ್ಕೊಂಡು ನೀವು, ಅಂದರೆ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರು ಆಗೋ ತನಕನೂ ಸಹ ಕುದಿಸಿ ಹಾಗೇ ಕುಡಿಬೋದು. ಕಷಾಯದ ಥರ ಇರುತ್ತೆ. ಇಲ್ಲ ಕಷಾಯದ ಥರ ಇಷ್ಟ ಆಗಲ್ಲ, ಮಕ್ಕಳು ಕುಡಿಯಲ್ಲ ಅಂತ ಅನ್ನೋರು ಇದಕ್ಕೆ ಹಾಲನ್ನು ಸೇರಿಸಿನೂ ಸಹ ಮಾಡ್ಕೋಬೋದು. ನಮ್ಮನೇಲಿ ಮಕ್ಕಳಿರೋದ್ರಿಂದ ಕಷಾಯ ಕೊಟ್ಟರೆ ಕುಡಿಯಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಮೊದಲೇ ಆ ಪುಡಿನ ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಡು ನಂತರ ಹಾಲು ಹಾಕಬೇಕು. ಯಾಕೆ ಅಂತಂದರೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಹಾಲನ್ನು ಹಾಕಿ ತುಂಬ ಹೊತ್ತು ಕುದಿಸಿದ್ರೆ ಹಾಲು ಒಡೆಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀರಲ್ಲೇ ಆ ಪುಡಿನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಹಾಲನ್ನು ಹಾಕಿ ಈ ರೀತಿ ಹಾಲು ಕಾದು ಕುದಿ ಬರ್ತಾ ಇದೆ ಅಂದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಶೋಧಿಸ್ಕೊಂಡ್ರೆ ಹಾಲು ಒಡೆಯೋದಿಲ್ಲ. ಮೊದಲೇ ಹೇಳ್ದಂಗೆ ಹಾಲು ಇಷ್ಟ ಆಗಲ್ಲ ಅಂತ ಅಂದರೆ ನೀರಲ್ಲಿ ಕುದಿಸ್ಬಿಟ್ಟು ಸಹ ಕುಡಿಬೋದು. ಬೆಲ್ಲ ನಾನಿಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಬೆಲ್ಲ ಜಾಸ್ತಿ ಮತ್ತು ಸೇರಿಸಿಲ್ಲ. ನಿಮಗೇನಾದರೂ ಸಪ್ಪೆ ಅಂತ ಅನಿಸಿದ್ರೆ ಬೆಲ್ಲನೂ ಸೇರಿಸ್ಕೋಬೋದು ಅಥವಾ ಸಕ್ಕರೆನೂ ಸಹ ಸೇರಿಸ್ಕೋಬೋದು.
ಈ ಕಾಲಕ್ಕಂತೂ ಇದು ಹೇಳಿ ಮಾಡಿಸಿದ ಒಂದು ಕಷಾಯ ಅಥವಾ ಹಾಲಿನ ಪುಡಿ ಅಂತಲೇ ಹೇಳ್ಬೋದು. ಕುಡಿತಾ ಇದ್ದರೆ ಗಂಟ್ಲಿಗೆ ಒಂದೊಳ್ಳೆ ಹಿತ ಸಿಗುತ್ತೆ. ಹಾಗೆ ಕೆಮ್ಮಿದ್ರೆ ಕಫ ಇದ್ರೂ ಸಹ ಕಡಿಮೆ ಆಗುತ್ತೆ. ನೋಡೋದಕ್ಕೆ ಸೇಮ್ ಬಾದಾಮಿ ಹಾಲು ಥರನೇ ಕಾಣಿಸ್ತಾ ಇದೆ ಅಲ್ವಾ? ಡ್ರೈ ಫ್ರೂಟ್ಸ್ನೆಲ್ಲ ತರೋದಕ್ಕಾಗಲ್ಲ, ಎಲ್ಲರ ಹತ್ರನೂ ಅಷ್ಟು ದುಡ್ಡಿರಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬ ಹಣ ಖರ್ಚಾಗಲ್ಲ. 20ರಿಂದ 30 ರೂಪಾಯಿ ಖರ್ಚು ಮಾಡಿದ್ರೆ ನೀವು ಈ ರೀತಿ ಹೆಲ್ದಿಯಾಗಿ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುವಂತಹ ಪೌಡರ್ನ ಮನೇಲೇ ಮಾಡ್ಕೋಬೋದು. ಚಳಿಗಾಲಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ರೆಸಿಪಿ ಪೌಡರ್ ಇದು. ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ.